ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಪೌರಾಯುಕ್ತೆ ಅಮೃತಾ ಗೌಡಗೆ ನೈತಿಕ ಬೆಂಬಲವನ್ನ ಸೂಚಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಿರುವಂತಹ ಸರ್ಕಾರಿ ನೌಕರರು ರಾಜೀವ್ ಗೌಡರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸರ್ಕಾರಿ ನೌಕರರು ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡುವವರು ನೌಕರರನ್ನ ಅಶ್ಲೀಲ ಪದ ಬಳಕೆ ಮಾಡಿ ಬೆದರಿಕೆಯನ್ನ ಮಾಡಿರುವುದು ಸಮಂಜಸವಲ್ಲ. ರಾಜು ಗೌಡರನ್ನ ಬಂಧಿಸಿ ಅಮೃತಾ ಗೌಡರಿಗೆ ನ್ಯಾಯವನ್ನ ಒದಗಿಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಜೈ ಬೋಲೋ ಭಾರತ್ ಮಾತಾ ಕೆ ಜೈ ಬೋಲೋ ಭಾರತ್ ಮಾತಾ ಕೆ ಜೈ ಬೋಲೋ ಭಾರತ್ ಮಾತಾ ಕೆ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕಡೆಯಿಂದ ಕ್ಷಮೆ. ಪೌರಾಯುಕ್ತೆ ಅಮೃತಾ ಗೌಡರಿಗೆ ಈ ಭಾಗದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಬೆದರಿಕೆ ಹಾಕಿರ್ತಕ್ಕಂಥದ್ದು ಮತ್ತು ಅಶ್ಲೀಲ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಅವರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅವ್ರನ್ನ ಬಂಧಿಸಬೇಕಂತೇಳಿ ಶಿಡ್ಲಘಟ್ಟ ಜನರು ಕೂಡ ಮತ್ತು ಅವರ ಪಕ್ಷದವರೇ ಇವತ್ತು ಒಂದು ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಇದ್ದಾರೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ಸೋ ಹೋಗ್ತೀನಿ. ಸರ್, ಈಗ ಎಲ್ಲ ಒಂದು ಕಡೆ ನಿಮ್ಮ ಪಕ್ಷಕ್ಕೆ ಮುಜುಗರ ಆಗೋಯ್ತಲ್ಲ ಇದರಿಂದ? ನಿಜ ಸರ್, ಖಂಡಿತ ಪಕ್ಷಕ್ಕೆ ಮುಜುಗರ ಆಗಿದೆ. ನಮ್ಮ ಪಕ್ಷದ ಪರವಾಗಿ ನಾವೇನಂದರೆ ನಮ್ಮ ಅಕ್ಕವ್ರ ಸಮಾನ ಇವರು. ನಾವು ಪಕ್ಷದಿಂದ ಅವ್ರೇನೇ ಮಾತಾಡಿ ನಾವು ಕ್ಷಮೆ ಕೇಳ್ತಿದ್ದೀರಿ. ಆ ಥರ ಮಾತಾಡಬಾರ್ದಾಗಿತ್ತು, ಆ ಥರ ಮಾತಾಡಿದ್ದಾರೆ. ದಯವಿಟ್ಟು ನಾವು ಕೂಡ ತಪ್ಪೆ ಅಂತಲೇ ಅರ್ಥ ಮಾಡ್ಕೊತೀವಿ. ಬಟ್ ಪಕ್ಷಕ್ಕಂತೂ ಮುಜುಗರ ಆಗಿದೆ. ಸಚಿವ ಡಾಕ್ಟರ್ MC ಸುಧಾಕರ್ ವಿರುದ್ಧ ಕೂಡ ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ ಎಲ್ಲ ಒಂದು ಕಡೆ ಒಂದು ಓಪನ್ ಫಂಕ್ಷನಲ್ಲಿ ಅಂತೇಳಿ. ಅಂದರೆ ಕಾಂಗ್ರೆಸ್ ಆಫೀಸ್ ಕಚೇರಿಗೆ ಸಚಿವರು ಇದು ಮಾಡಿದ್ದಕ್ಕೆ ಮೀಟಿಂಗ್ ಕರೆದಿದ್ದೆ ಅವತ್ತು. ಸಚಿವರು ಹೇಳಿ ಕ್ಯಾಂಡಿಡೇಟ್ ಫೈನಲ್ ಮಾಡಿಕೊಡಿ, KMF ಲೋಕಲ್ ಬಾಡಿ ಎಲೆಕ್ಷನ್ಸ್ ಕ್ಯಾಂಡಿಡೇಟು ಸುಧಾಕರನ್ನು ಹೇಳಿದ್ದಕ್ಕೇನೆ ಪುಟ್ಟಂಜಿನಪ್ಪ ಅವರು, ರಾಜೀವ್ ಗೌಡರು, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಇದ್ದಿದ್ದು. ಅವ್ರ ಸಮ್ಮುಖದಲ್ಲೇ ಕಾರ್ಯಕರ್ತರ ಮುಂದೆನೇ ಒಂಥರ ಹೆಣ್ಣಿಗೇನೆ ಆಗೋವ ಮಿಸ್ಗಿದವ್ರ ಬಾಯಲ್ಲಿ ಅದೇ ಬರ್ತಿದೆ. ಮೊನ್ನೆ ಕೂಡ ನೋಡಿದ್ರೆ ಹಳೆ ಮೀಟಿಂಗ್ಸಲ್ಲೂ ಬರೀ ಅದೇ. ನಮಗೆ ಅವಾಗ ಕ್ಷಣ ಕಾಂಗ್ರೆಸ್ ಕಚೇರಿ ಕುತ್ಕೊಳಕ್ಕೆ ನಮ್ಗೆ ಮನಸ್ಸು ಬರಲಿಲ್ಲ. ಪಕ್ಷದ ಸಂಘಟನೆ, ಪಕ್ಷದ ಏನಿದೆ ಅದು ಮಾತಾಡಬೇಕು. ಇನ್ನೊಂದು ಪಕ್ಷದ ದ್ರೋಹ ಮಾಡಿದ್ರೆ ಇನ್ನೊಂದು ಹಂಗೆ ಅವ್ರ ಹತ್ರ ಹೋಗಿ ಮಲ್ಕೊಂಡಂಗೆ ಇವ್ರು ಅದೇನು ಮಾತಾಡ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಾವು ಒಂದೇ ಅಧ್ಯಕ್ಷ ಗಮನಕ್ಕೆ ತರೋದು, ದಯವಿಟ್ಟು ಇಂಥವ್ರೆಲ್ಲ ಪಕ್ಷದಲ್ಲಿದ್ದರೆ ದಯವಿಟ್ಟು ಪಕ್ಷದ ಮರ್ಯಾದೆ ಇರಲ್ಲ. ಮತ್ತೊಬ್ಬರು ಉಪಾಧ್ಯಕ್ಷರಿದ್ದಾರೆ, ಮತ್ತೆ ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ರಾಜೇಗೌಡರ ನಡೆ ಇದು ಯಾವ ರೀತಿ ಸಮರ್ಥಿಸ್ಕೊಳ್ತೀರಾ ಮತ್ತು ಇದನ್ನು ವಿರೋಧಿಸ್ತೀರಾ ಸರ್? ಸರ್, ನಿಜವಾಗ್ಲೂ ಹೇಳ್ತಿದ್ದೀವಿ, ಒಬ್ಬ ಮಹಿಳೆ ಮೇಲೆ ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ ಪಕ್ಷದವರಾಗಿಲ್ಲ ಅಲ್ಲದೆ ಇರ್ಬೋದು, ಸಾಮಾನ್ಯ ಪ್ರಜೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ 100% ಖಂಡಿಸ್ತೀವಿ. 100% ಖಂಡಿಸ್ತೀವಿ. ಇಲ್ಲಿ ಏನೇನು ಆಗಿದೆ, ಇದ್ರ ಪಕ್ಷದಲ್ಲಿ ಏನೇನು ಆಂತರಿಕವಾಗಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಏನಿದೆ ಅಂತೇಳಿ ಹೈಕಮಾಂಡ್ ಲೆವೆಲ್ಗೆ ತಿಳಿಸೋಂಥ ಪ್ರಯತ್ನ ಪಡ್ತಿದ್ದೀವಿ. ಹೈಕಮಾಂಡ್ ಏನು ಹೇಳ್ತಾರೆ ಅದು ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಈ ರಾಜೀವ್ ಗೌಡರಿಂದ 100,000 ಭಾಗನೂ 100% ಅವರು ಮುಜುಗರ ಅಂತೂ ಆಗಿದೆ. ಪಕ್ಷಕ್ಕಂತೂ ಸಿಕ್ಕಾಪಟ್ಟೆ ಡ್ಯಾಮೇಜ್ ಇದೆ ಸರ್. ಈಗ ಯೂತ್ ಕಾಂಗ್ರೆಸ್ಸಿಂದ ನೀವೇನ ಲಿಖಿತವಾಗಿ ದೂರು ಕೊಡ್ತೀರಾ ಹೈಕಮಾಂಡ್ಗೆ ಅಂತ? ಸರ್, ಖಂಡಿತವಾಗಿ ಕೊಡ್ತೀವಿ ಸರ್. ಇಲ್ಲಿ ನಡೀತಿರೋಂಥ ಘಟನೆಗಳ ಬಗ್ಗೆ ನಾವು ಮಾಹಿತಿನ ತಿಳಿಸೋಂಥ ಕೆಲಸ ಮಾಡ್ತಿದ್ದೀವಿ ಸರ್. ಇದಿಷ್ಟು ಇಲ್ಲಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇನ್ನು ಶಿಡ್ಲಘಟ್ಟಲ್ಲಿ ನಡೆದಂಥ ಒಂದು ನಗರಸಭೆ ಪೌರಾಯುಕ್ತೆ ಮತ್ತು ಈ ಭಾಗದ ಕಾಂಗ್ರೆಸ್ ಶಾಸಕ ರಾಜೇಗೌಡರು ನಡೆದಂತಕ್ಕಂಥ ಒಂದು ಆಡಿಯೋ ಸಂಭಾಷಣೆ ಇಡೀ ಕ್ಷೇತ್ರದಲ್ಲೇ ಒಂದು ಸಂಚಲನ ಹುಟ್ಟಾಕಿರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಮುಜುಗರ ಬಂದಿರತಕ್ಕಂಥದ್ದು. ಈ ಬಗ್ಗೆ ನಾವು ಲಿಖಿತವಾಗಿರ್ತಕ್ಕಂಥ ದೂರನ್ನು ಹೈಕಮಾಂಡ್ಗೆ ಕೊಟ್ಟು ಇವ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿನ ಯೂತ್ ಕಾಂಗ್ರೆಸ್ ಒಂದು ಕಮಿಟಿ ಹೇಳ್ತಾ ಇರ್ತಕ್ಕಂಥದ್ದು. ರಾಜಪ್ಪ, ಗ್ಯಾನೆಟ್ ನ್ಯೂಸ್, ಚಿಕ್ಕಬಳ್ಳಾಪುರ.